ಸರ್ ನಮ್ಮ ಹೆಸರು ಮಹೇಶ್ ಅಂತ, ಬಸವಾಪುರ, ಚಾಮರಾಜನಗರ ತಾಲೂಕು ಮತ್ತು ಜಿಲ್ಲೆ. ಟೊಮಟೊ ನಾಟಿ ಮಾಡಿ ಒಂದು 22 ದಿನ ಆಗಿತ್ತು. ಏನು ಡೆವಲಪ್ಮೆಂಟ್ ಇರಲಿಲ್ಲ. ಶ್ರೀನಿವಾಸ್ ಅವರು ಬಂದು ಮತ್ತೆ ಕ್ಯಾನ್ಜೆಬ್ ಮತ್ತೆ RPM ಗ್ರೀನ್ ಇಂಪ್ಯಾಕ್ಟ್ ಕೊಟ್ಟರು. ಅದನ್ನ ಸ್ಪ್ರೇ ಮಾಡಿದ್ಮೇಲೆ ಫ್ಲವರ್ ಸೆಟ್ಟಿಂಗು ಮತ್ತೆ ಗಿಡ ಎಲ್ಲ ಡೆವಲಪ್ಮೆಂಟ್ ಚೆನ್ನಾಗಿದೆ. ಶ್ರೀನಿವಾಸ್ ಸಾರ್ ಅಂತ, ಚಾಮರಾಜನಗರ ತಾಲೂಕಲ್ಲಿ RPM ಬಯೋಸೈನ್ಸ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀನಿ. ಈ ತರ ನಮ್ಮ ಮಹೇಶ್ ಅವರು ಫಾರ್ಮರ್ ಫೋನ್ ಮಾಡಿದ್ರು ನಮಗೆ, 25 ಗಿಡ ನಾಟಿ ಮಾಡಿದೀನಿ ಸರ್, ಏನು ಡೆವಲಪ್ಮೆಂಟ್ ಆಗ್ತಾ ಇಲ್ಲ, ಒಂದ್ ಸ್ವಲ್ಪ ಬಂದ್ ನೋಡಿ ಅಂತ. ಆಗ ನಾ ಬಂದ್ ನೋಡಿದಾಗ ಏನು ಡೆವಲಪ್ಮೆಂಟ್ ಇರಲಿಲ್ಲ. ಆಗ ನಾ ಬಂದ್ ನೋಡಿದಾಗ ಮತ್ತೆ ಸ್ಪ್ರೇಗೆ ಬರ್ಕೊಟ್ಟಿದ್ದೀನಿ ನಾನು, ಕ್ಯಾನ್ಜೆಬ್ ಮತ್ತೆ ಗ್ರೀನ್ ಇಂಪ್ಯಾಕ್ಟ್. ಗ್ರೀನ್ ಇಂಪ್ಯಾಕ್ಟ್ ಬಂದ್ಬಿಟ್ಟು 1 ml, ಕ್ಯಾನ್ಜೆಬ್ ಬಂದ್ಬಿಟ್ಟು 2.5 ml ಬರ್ಕೊಟ್ಟಿದ್ದೆ ಸ್ಪ್ರೇ ಮಾಡಕ್ಕೆ. 22 ದಿನ ಆಗಿದೆ ಗಿಡ ಸ್ಪ್ರೇ ಮಾಡಿದರೆ ಈಗ. ಸರ್ ನನ್ನ ಹೆಸರು ಮಾದೇಸ್ವಾಮಿ ಅಂತ, ಬಸವಾಪುರ ಗ್ರಾಮ. ಮಹೇಶ್ ಅವ್ರು ನಮ್ಮ ಸ್ನೇಹಿತರು 22 ದಿನ ಆಗೈತೆ ಗಿಡ ನಾಟಿ ಮಾಡಿ ಅಂದ್ಬಿಟ್ಟು ಶ್ರೀನಿವಾಸ್ ಕರ್ಸಿದಾಗ ಅವ್ರು ಬಂದು ಕೆಲವೊಂದು ಔಷಧಿಗಳನ್ನ ಬರ್ಕೊಟ್ಟಿದ್ದಾರೆ. ಈ ಗಿಡ ಎಲ್ಲ ಚೆನ್ನಾಗಿ ಬೇಸಿಗೆ ಇದ್ರು ಕೂಡ ಚೆನ್ನಾಗಿ ಹಸಿರಾಗಿ ಕವತೆ ಎಲ್ಲ ಚೆನ್ನಾಗಿ ಬಂದಿದೆ, ರೆಕ್ಕೆಗಳೆಲ್ಲ ಚೆನ್ನಾಗಿ ಬಂದಿದೆ. ಫ್ಲವರ್ ಸೆಟ್ಟಿಂಗು ಅಷ್ಟೇ ಚೆನ್ನಾಗಿ ಬಂದೈತೆ. ಗಿಡ ದಪ್ಪ ಆಗಿದೆ, ಹಸಿರಾಗಿದೆ. ಇನ್ನೂನು ಇದನ್ನ ಔಷಧಿ ಹೊಡೆದ್ಮೇಲೆ ಗಿಡ ತುಂಬಾ ಚೆನ್ನಾಗಿ ಬಂದಿರೋದ್ರಿಂದ ನಾವು ಇದನ್ನ ಯೂಸ್ ಮಾಡ್ತೀವಿ. ಮತ್ತೆ ನಮ್ಮ ಅಕ್ಕಪಕ್ಕದ ರೈತರಿಗೆಲ್ಲ ಇದನ್ನ ಯೂಸ್ ಮಾಡಕ್ಕೋಸ್ಕರ ಹೇಳ್ತಾ ಇದೀವಿ. ಧನ್ಯವಾದಗಳು. ಗ್ರಾಮದ ರೈತರು ರೈನ್ಮೆಂಟ್, ಕ್ಯಾಬೇಜ್ ಮತ್ತೆ ಕ್ಯಾನ್ಮೆಕ್ ಇದನ್ನ ಮಾಡಿ ಚೆನ್ನಾಗಿ ಒಳ್ಳೆ ರಿಸಲ್ಟ್ ತಂದಿದ್ದಾರೆ. ಹೂವು ಕಾಯಿ ಎಲ್ಲ ಚೆನ್ನಾಗಿ ಬಂದಿದೆ. ರೈತರೆಲ್ಲ ಮಾಡ್ಬೇಕು ಅಂತ ಭಾರಿ ಖುಷಿ ಪಡ್ತಾ ಇದ್ದಾರೆ. ಇದನ್ನ ನಾವು ಇದೇ ರೀತಿ ರೈತರಿಗೆ ಸರ್ವಿಸ್ ಕೊಟ್ಟು ಮತ್ತೆ ಅವ್ರಿಗೆ ನಾವು ಎಲ್ಲಾ ರೀತಿಯ ಎಲ್ಲಾ ಔಷಧಿಗಳನ್ನು ರೆಕಮೆಂಡ್ ಮಾಡಕ ನಾವು ಸದಾ ಸಿದ್ಧವಾಗಿರ್ತೀವಿ.